ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆ ಹಂಚಿಕೆ ಆದ ಮೇಲೆ ಖ್ಯಾತಿನೇ ಸ್ಟಾರ್ಟ್ ಆಗಿ ಹೋಗಿದೆ. ಪ್ರಬಲ ಸಚಿವರು ಪ್ರಮುಖ ಖಾತೆಗಳನ್ನ ಕೊಟ್ಟರು ಕೂಡ ಖಾತೆಗಳನ್ನ ನಿಭಾಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮಗ್ ಬೇಕಾಗಿರೋ ಇಲಾಖೆಗಳೇ ಆ ಖಾತೆಯಲ್ಲಿ ಇಲ್ಲ ಅನ್ನುವಂತಹ ಖ್ಯಾತಿನೇ ಶುರುವಾಗಿತ್ತು. ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಖಾತೆಯಿಂದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಉಸ್ತುವಾರಿಯೇ ಇಲ್ಲದೆ ಹಲವಾರು ಕೇಸುಗಳು ಹಂಗೆ ಬಾಕಿ ಉಳ್ಕೊಂಡಿದೆಯಂತೆ ಬೆಂಗಳೂರಿನಲ್ಲಿ. ಫ್ಲವರ್ ಶೋ ಬಳಿಕ ಈಗ ಕೆಂಪೇಗೌಡ ಜಯಂತಿ ಮೇಲೂ ಕೂಡ ಇದರ ಎಫೆಕ್ಟ್ ತಾಗುವ ಸಾಧ್ಯತೆ ಇದ್ದು ಕೆಂಪೇಗೌಡ ಜಯಂತಿಗೆ ಬ್ರೇಕ್ ಹಾಕುತ್ತಾ ಜಿಬಿಎ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಾತೆ ಗೊಂದಲದ ನಡುವೆ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ವಾ? ಇನ್ನೂ ಸಂಪೂರ್ಣ ಇನ್ಚಾರ್ಜ್ ವಹಿಸಿಕೊಂಡಿಲ್ಲ ಸಚಿವ ಕೃಷ್ಣ ಬೈರೇಗೌಡ ಅವರು. ಕಾರಣ ಅವರಿಗೆ ಬೇಕಾಗಿರುವ ಇಲಾಖೆಗಳು ಆ ಖಾತೆಯಲ್ಲಿ ಇಲ್ಲ ಅನ್ನುವಂತಹ ಸಮಾಧಾನ ಇದೆ. ಆಡಳಿತಾತ್ಮಕ ಸ್ಪಷ್ಟತೆ ಇಲ್ಲದೆ ಜಯಂತಿ ಆಚರಣೆಗೆ ಸಿದ್ಧತೆಗಳು ವಿಳಂಬ ಆಗ್ತಾ ಇದೆ. ಕೆಂಪೇಗೌಡ ಜಯಂತಿ ಆಚರಣೆ ಬಗ್ಗೆ ಇನ್ನೂ ಕೂಡ ಅಧಿಕೃತ ಘೋಷಣೆಯೇ ಹೊರಬಿದ್ದಿಲ್ಲ ಪಕ್ಷದಿಂದ. ಇನ್ನೂ ಕೂಡ ಪ್ರಕಟ ಆಗ್ತಾ ಇಲ್ಲ ಜಯಂತಿ ಕಾರ್ಯಕ್ರಮದ ರೂಪುರೇಷೆ. ಕೆಂಪೇಗೌಡ ಅಭಿಮಾನಿಗಳು ಹಾಗೂ ಸಂಘಟನೆಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗಿ ಹೋಗಿದೆ. ಯಾಕಂದ್ರೆ ಯಾವಾಗ ಮಾಡ್ತಾರೆ ಕಾರ್ಯಕ್ರಮದ ಬಗ್ಗೆ ಒಂದು ರೂಪುರೇಷೆ ಸಿದ್ಧ ಆಗಿಲ್ಲ, ಅನೌನ್ಸ್ಮೆಂಟ್ ಇಲ್ಲ, ಹೇಗೆ ಅನ್ನುವಂಥ ಆತಂಕ ಸಹಜವಾಗಿ ಕೆಂಪೇಗೌಡ ಅಭಿಮಾನಿಗಳು ಮತ್ತು ಕೆಲ ಸಂಘಟನೆಗಳಲ್ಲೂ ಕೂಡ ಶುರುವಾಗಿದೆ ಗೊಂದಲಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೊದಲು ಸಚಿವ ಸ್ಥಾನಕ್ಕಾಗಿ ಲಾಭಿಗಳಿತ್ತು. ಸಚಿವ ಸ್ಥಾನ ಕನ್ಫರ್ಮ್ ಆದ ಮೇಲೆ ಖಾತೆ ಹಂಚಿಕೆ ಆದ ಮೇಲೆ ಖ್ಯಾತೆ ಶುರುವಾಗಿ ಹೋಯಿತು. ಪ್ರಮುಖವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸಿಕ್ಕಿರುವ ಖಾತೆ ಅಂತೂ ಸಾಮಾನ್ಯದ್ದಲ್ಲ. ಒಂದು ಪ್ರಬಲ ಖಾತೆ ಮತ್ತು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಯಲ್ಲ, ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕರು ಅದಕ್ಕೆ ಸಂಬಂಧಪಟ್ಟಂತೆ ಲಾಭಿ ಮಾಡಿದವರೇ ಜಾಸ್ತಿ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಕೂಡ ಈ ಖಾತೆ ಸಿಕ್ಕಿಲ್ಲ ಅಂತ. ಈ ಖಾತೆ ಸಿಕ್ಕವ್ರಿಗಾದ್ರೂ ಸಮಾಧಾನ ಇದೆಯಾ ಅಂದ್ರೆ ಸಮಾಧಾನ ಇಲ್ಲ ಅಂತಿದ್ದಾರೆ. ಕಾರಣ ಕೃಷ್ಣ ಬೈರೇಗೌಡ ಅವರು ಹೇಳೋದು ಖಾತೆ ಬಗ್ಗೆ ಸಮಸ್ಯೆ ಅಲ್ಲ, ನನಗೆ ಖಾತೆ ಓಕೆ, ಬಟ್ ಬೆಂಗಳೂರಿನಲ್ಲಿ ಪ್ರಮುಖ ಇಲಾಖೆಗಳ ಜವಾಬ್ದಾರಿ ಇನ್ಕ್ಲೂಡ್ ಆಗ್ತಾ ಇಲ್ವಲ್ಲ ಅದರಲ್ಲಿ, ಯಾಕೆ ಅಂತ. ಪ್ರಮುಖವಾಗಿ ಬಿಡಿಎ ಪ್ರಮುಖ ಇಲಾಖೆ, ಅದರ ಜವಾಬ್ದಾರಿ ಕೂಡ ಈ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸೇರ್ಕೊಂಡಿಲ್ಲ. ಇಂಥ ಪ್ರಮುಖ ಇಲಾಖೆಗಳನ್ನ ನೀವು ಆಚೆ ಇಟ್ಟು ಬೆಂಗಳೂರು ಬಗ್ಗೆ ನೀವು ಗಮನ ಕೊಡಿ ಅಂತ ಅಂದ್ರೆ ಹೆಂಗ್ ಸಾಧ್ಯ ಅನ್ನೋದನ್ನ ಕೃಷ್ಣ ಬೈರೇಗೌಡ ಅವರು ಪ್ರಶ್ನೆ ಮಾಡ್ತಾ ಇರೋದು. ಹಾಗಾಗಿ ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ ಅಲ್ದಾಡ್ತಿದ್ರು, ವರಿಷ್ಠರ ಮೇಲೆ ಒತ್ತಡ ತರೋ ಪ್ರಯತ್ನಗಳಾಯ್ತು. ಬಟ್ ಇಲ್ಲಿ ತನಕ ಆ ಇಲಾಖೆಗಳನ್ನ ಸೇರಿಸದೆ ಖಾತೆ ಜವಾಬ್ದಾರಿ ನಾನು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಇರುವಂತಹ ಸಚಿವ ಕೃಷ್ಣ ಬೈರೇಗೌಡ ಅವರು ಇಲ್ಲಿ ತನಕ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗೇ ಇಲ್ಲ ಈ ತಮ್ಮ ಇಲಾಖೆಯಲ್ಲಿ. ಹಂಗಾಗಿ ಬಹುತೇಕ ಕೆಲಸಗಳು ಪೆಂಡಿಂಗ್ ಆಗಿ ಉಳ್ಕೊಂಡಿದೆ. ಪ್ರಮುಖವಾಗಿ ಲಾಲ್ಬಾಗಲ್ಲಾಗುವಂತಹ ಫ್ಲವರ್ ಶೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇಲ್ಲ, ಅಲ್ಲೂ ಕೂಡ ಸಿದ್ಧತೆಗಳಾಗಬೇಕಾಗಿತ್ತಂತೆ, ಆಗ್ತಾ ಇಲ್ಲ. ಅದಾದ ಬಳಿಕ ಕೆಂಪೇಗೌಡ ಜಯಂತಿಗೆ ಸಂಬಂಧಪಟ್ಟಂತೆ ಇಷ್ಟೊತ್ತಿಗೆ ಆಲ್ರೆಡಿ ಕಾರ್ಯಕ್ರಮದ ರೂಪುರೇಷೆ ಸಿದ್ಧ ಆಗಬೇಕಾಗಿತ್ತು, ಅದು ಕೂಡ ಆಗ್ತಾ ಇಲ್ಲ. ಸಚಿವರಿಲ್ಲದೆ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನ ಜಿಬಿಎ ಹೇಳ್ತಾ ಇದೆ. ಹಾಗಾಗಿ ಜಿಬಿಎ ಹೇಳ್ತಾ ಇರೋದು ಕೆಂಪೇಗೌಡ ಜಯಂತಿ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಗೊಂದಲದಲ್ಲಿರೋದ್ರಿಂದ ಸಹಜವಾಗಿ ಯಾವಾಗ್ಲೂ ಜಯಂತಿ ಆಚರಣೆ ಮಾಡ್ಕೊಂಡು ಬಂದಂತಹ ಕೆಂಪೇಗೌಡ ಅಭಿಮಾನಿಗಳಿಗೆ ಮತ್ತು ಸಂಘಟನೆಗಳಲ್ಲಿ ಒಂದಷ್ಟು ಗೊಂದಲಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿದೆ.